ನಮಸ್ತೆ ಸ್ನೇಹಿತರೆ, ಇತ್ತೀಚಿನ ಕೆಲವು ತಿಂಗಳುಗಳಿಂದ ರೈತನ ಕೈ ಹಿಡಿದಿರ್ತಕ್ಕಂಥ ಒಂದು ಬೆಳೆ ಅಂದರೆ ಸೇವಂತಿಗೆಯಲ್ಲಿ ಸೆಂಟೆಲ್ಲೋ ಅಂತ ಹೇಳ್ಬೋದು. ಟೊಮೊಟೊ ಎಷ್ಟು ನಿರಾಸೆ ಮೂಡಿಸಿದೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ ಈ ಸೆಂಟೆಲ್ಲೋ ಹೆಂಗೆ ಬೆಲೆ ಚೆನ್ನಾಗಿ ಇರೋದ್ರಿಂದ ಕೈ ಹಿಡಿದಿದೆಯೋ ಅಷ್ಟೇ ಸಮಸ್ಯೆ ಸೆಂಟೆಲ್ಲೋ ಬೇಸಾಯದಲ್ಲಿದೆ, ನಿಮಗೆಲ್ರಿಗೂ ಗೊತ್ತು. ಸುಮಾರು ಜನ ಅರ್ಧದಲ್ಲಿ ಕೈ ಬಿಟ್ಟಿದ್ದಾರೆ ಬೆಳೆನ. ಯಾಕೆಂದರೆ ಗಿಡ ಹೋಗ್ತದೆ, ನಿಲ್ತಾ ಇಲ್ಲ ಅಂತ. ಅಂದರೆ ವಿಲ್ಟ್ ಅನ್ನೋದು ಇದು ಒಂದು ಯೂನಿವರ್ಸಲ್ ಸಮಸ್ಯೆ ಥರ ಆಗೋಗಿದೆ ಹೂ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ. ಸೊ ಇದನ್ನು ನಾನು ಹಲವಾರು ವೀಡಿಯೋಗಳು ಮಾಡಿದ್ದೀನಿ. ಪ್ರಾರಂಭದಲ್ಲೇ ವೀಡಿಯೋನ ಮಾಡಿದ್ದೆ ಒಂದು, ಸೆಂಟೆಲ್ಲೋ ಬೆಳೆನೆಲ್ಲ ವಿಲ್ಟ್ ಹತೋಟಿ ಮಾಡೋದು ಹೇಗೆ ಅಂತ. ಅದರಲ್ಲಿ ನಾಡಿನ ಪ್ರಖ್ಯಾತ ವಿಜ್ಞಾನಿಗಳು ಡಾಕ್ಟರ್ ವಸಂತಕುಮಾರ್ ತಿಮ್ಕಾಪುರ್ ಅವರು ಸಹ ಮಾತಾಡಿದರು, ಇದ್ರ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ರು. ಆ ರೀತಿ ಯಶಸ್ವಿಯಾಗಿ ಫಸ್ಟ್ ಟೈಮ್ ಸೆಂಟೆಲ್ಲೋ ಬೆಳೆದಿರ್ತಕ್ಕಂಥ ಒಬ್ಬ ಯುವ ರೈತ ಅಂದರೆ ಅವರ ತಲೆಯಲ್ಲಿ ಬ್ಲ್ಯಾಂಕ್ ಇತ್ತು. ಫಸ್ಟ್ ನನ್ನ ಹತ್ರ ಯೂಟ್ಯೂಬ್ ನೋಡಿ ಬಂದರು. ಇದಿರ್ತಕ್ಕಂಥ ಪ್ರದೇಶ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಮುಗ್ಗೋಣ್ಣಹಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಮಧುಗಿರಿಗೆ ಹತ್ರ ಇರ್ತಕ್ಕಂಥದ್ದು. ಫಸ್ಟ್ ಬಂದಾಗ ನಾನು ಅವ್ರಿಗೆ ಸ್ವಲ್ಪ ನಿರಾಶಾದಾಯಕವಾಗಿ ಹೇಳಿದೆ, ಸೆಂಟೆಲ್ಲೋ ಬೆಲೆ ಸ್ವಲ್ಪ ಕಷ್ಟನಪ್ಪ, ಒಂದು ಟ್ರೀಟ್ಮೆಂಟ್ 2 ಟ್ರೀಟ್ಮೆಂಟಿಂದ ವಿಲ್ಟ್ ಕಂಟ್ರೋಲಿಗೆ ಬರೋಲ್ಲ. ಸೊ ನೀನು ದೂರ ಇರುತ್ತೆ, ನೀನು ಬಂದು ಮಾಡಲಿಲ್ಲ ಅಂದರೆ ಸುಮ್ಮನೆ ಆಮೇಲೆ ನಿನಗೂ ಕೆಟ್ಟ ಹೆಸರು, ನೀನು ನನ್ನ ಹತ್ರ ಬಂದು ತೊಗೊಂಡೋದ್ಮೇಲೆ ಕೆಟ್ಟ ಹೆಸರು ಬರುತ್ತೆ ಅಂತ ನಿರಾಶಾದಾಯಕವಾಗಿ ನಾನು ಮಾತಾಡಿದ್ದು ಸತ್ಯ. ಆದರೆ ಆತ ಇಲ್ಲ ಸರ್, ನಾನು ವೀಡಿಯೋಗಳೆಲ್ಲ ನೋಡಿದ್ದೀನಿ, ನೀವು ಹೇಳ್ದಂಗೆ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರಿಂದ ನಾನು ಆಸಕ್ತಿ ತೋರಿಸಿ ಗೈಡ್ಲೈನ್ಸ್ ಪ್ರಾಡಕ್ಟ್ ಕೊಡ್ತಾ ಬಂದೆ. ನೋಡಿ, ಇಲ್ಲೇವರೆಗೂ ಇದು ಫೆಬ್ರವರಿ 28ಕ್ಕೆ ನಾಟಿ ಮಾಡಿರೋದು 5000 ಗಿಡ. ಸೊ ನೀವು ನಂಬರ್ಸಲ್ಲಿ ಲೆಕ್ಕ ಹಾಕ್ಬೋದು. ಅಲ್ಲಲ್ಲಿ ವೀಡಿಯೋಗಳು ತೋರಿಸ್ತಾ ಗೊತ್ತಾಗುತ್ತೆ ವಿಲ್ಟ್ ಬಂದಿರೋದು ಅದು ತೀರಾ ಇತ್ತೀಚೆಗೆ ಒಂದು 50 ಗಿಡ ಸತ್ತಿರ್ಬೋದು. ಸೊ ಅಷ್ಟು ಯಶಸ್ವಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲ ಗೈಡ್ಲೈನ್ಸು ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಈ ಹಳೆಯ ವೀಡಿಯೋಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ಬೆಳೆದಿರ್ತಕ್ಕಂಥ ಯುವ ರೈತ ನಾಗರಾಜು ಅಂತ. ಸೊ ನಾಗರಾಜು ಅವ್ರನ್ನ ಮಾತಾಡಿ ಡೀಟೇಲ್ಸಾಗಿ ತಿಳ್ಕೊಳ್ಳೋಣ. ಒಂದು ಏನು ಗೊತ್ತಾ, ಈಗ ನನಗೆ ಸಮಯಾಭಾವದಿಂದ ಹೆಚ್ಚು ಟೆಕ್ನಿಕಲ್ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ನಾನು ಊರಿಗೆ ಹೋಗೋ ಒಂದು ದಾರಿ ಪಕ್ಕದಲ್ಲಿ ಇರೋದ್ರಿಂದ ಇದು ಅಟ್ಲೀಸ್ಟ್ ಇದು ಮಾಹಿತಿ ಹಂಚ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಕೆಲವರು ಹೋಪ್ಸೇ ಕಳ್ಕೊಂಡಿದ್ದಾರೆ, ಈ ಬೆಳೆ ಬೆಳೆಯೋದಕ್ಕೆ ಆಗಲ್ಲ ಅಂತ ಕೈ ಬಿಡ್ತಿದ್ದಾರೆ. ಬಟ್ ಯಾವುದು ಹೋಪ್ಸ್ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಇಲ್ಲ ವ್ಯವಸಾಯದಲ್ಲಿ. ಎಲ್ಲಕ್ಕೂ ಒಂದು ಪರಿಹಾರ ಅಂತ ಒಂದು ಇರ್ತದೆ. ಪ್ರಯತ್ನ ಪಟ್ಟರೆ ಫಲ ಉಂಟು ಅಂತ ತೋರಿಸ್ಕೊಟ್ಟಿರೋ ಒಬ್ಬ ನಾಗರಾಜು ಅನ್ನೋ ಯುವ ರೈತನ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಸ್ತೆ ನಾಗರಾಜು. ಸರ್, ಇವರು ನಿಮ್ಮ ಅಣ್ಣವರಲ್ವಾ? ಹಾಂ ಸರ್. ಹೆಸರು, ನಿಮ್ಮ ಹೆಸರು? ವೆಂಕಟೇಶ್. ನಮಸ್ತೆ. ಯಾವ ಊರಿದು? ಇದು ಮುಗ್ಗೋಣ್ಣಹಳ್ಳಿ ಅಂತೇಳಿ, ಕೊರಟಗೆರೆ ತಾಲೂಕು. ನೀವು ಮೊದಲನೇ ಸರಿ ಹಾಕಿರೋದು? ಮೊದಲನೇ ಸರಿ. ನಿಮ್ಗೆ ಎಷ್ಟು ವರ್ಷ ಅನುಭವ? ನಿಮ್ಮೂರಲ್ಲಿ ಸೆಂಟೆಲ್ಲೋ ಸೇವಂತಿಗೆ ಎಷ್ಟು ವರ್ಷದಿಂದ ಬೆಳೀತಿದ್ದೀರಿ? ಸರ್, ನಮ್ಮೂರಲ್ಲಿ ಸೆಂಟೆಲ್ಲ ಸೇವಂತಿಗೆ ಒಂದು 5 ವರ್ಷ ಈಚೆಗೆ. ಹಾಂ, ಒಂದು 5 ವರ್ಷ ಈಚೆಗೆ ಸರ್ ನಮ್ಮ ಕಡೆ ಬೆಳೀತಾ ಇರೋದು. ಈ ವರ್ಷ ಎಷ್ಟು ಜನ ಹಾಕಿಲ್ಲ ಸರ್? ಈ ವರ್ಷ ಹಾಕಿದರೆ ರೈತರು ಹಾಕ್ಯವ್ರೆ, ಅಲ್ಪ ಸ್ವಲ್ಪ ಎಲ್ಲ ಗಿಡ ಎಲ್ಲ ಡ್ಯಾಮೇಜ್ ಆಗಿ ಕೈ ಬಿಟ್ಟವ್ರೆ. ಅಂದರೆ ಈ ಗಿಡ ಸಾಯೋದಕ್ಕೆ, ಗಿಡ ಬಿಡ್ತದೆ ಅಂತಾರಲ್ಲ, ಅದಕ್ಕೆ ಎದ್ರಕೊಂಡು ಕಡಿಮೆ ಮಾಡಿ ಇಲ್ಲೇ ಕಾಂಪೌಂಡಲ್ಲಿ ಅಲ್ಲಿ ಹಾಕಿದ್ರು, ಅವರು ಎದ್ರಕೊಂಡು ಹಾಕಿರೋ ಎಲ್ಲ ಸತ್ತೋಗ್ತವೆ, ಎಲ್ಲ ಆಗ್ದವೆಲ್ಲ ಸತ್ತೋಗ್ತಾ ಇದ್ದಾವೆ. ಬಟ್ ಯಾವಾಗಲಿಂದ ಈ ಸಮಸ್ಯೆ ಸ್ಟಾರ್ಟ್ ಆಯಿತು? ಸರ್ ಒಂದು 2 ವರ್ಷ ಈಚೆಗೆ. 2 ವರ್ಷದಿಂದ ಈಚೆಗೆ. ನೀವೆಲ್ಲ ಸಸಿಗಳು ತರೋದು ಎಲ್ಲಿಂದ? ನಾವು ರಾಯಕೋಟೆ. ನಿಮ್ಗೆ ಏನು ಅನಿಸ್ತದೆ ಸಾಯೋದಕ್ಕೆ ಗಿಡ ಏನು ಕಾರಣ? ಇಲ್ಲಿ ತಗೊಂಡ್ರೆ ಸಸಿ ಸಾಯ್ತದ ಅಥವಾ ತಮಿಳ್ನಾಡಿನ? ಸರ್, ಎಲ್ಲಿಂಟ ತಗೊಂಡ್ರು ವಿಲ್ಟ್ ಬಂದೇ ಬರ್ತೈತೆ. ಇಲ್ಲೇ ಅಂತಲ್ಲ, ನೀನು ಕಲ್ಕತ್ತಾನಾರು ತರಿಸ್ಕೊಂಡ್ರು ಬರ್ತೈತೆ. ಸ್ವಲ್ಪ ಏನಪ್ಪ ಅಂದ್ರೆ ಹಳೆ ನೆಲದಲ್ಲಿ ಬೆಳೆದಿರೋರಲ್ಲಿ ಕಾಯಿಲೆ ಜಾಸ್ತಿ ಅಟ್ಯಾಕ್ ಆಗ್ತೈತೆ. ಹೊಸ ನೆಲ ಇರೋದ್ರಾಗೆ ಸ್ವಲ್ಪ ಕಮ್ಮಿ ಕಂಟ್ರೋಲ್ ಮಾಡ್ಬೋದು, 75% ಬೆಳೆ ತೆಗಿಬೋದು. ಅದೊಂದು ವ್ಯತ್ಯಾಸ ಗಮನಿಸಿದ್ದೀನಿ. ಫಸ್ಟ್ ಟೈಮ್ ಹಾಕಿರೋ ಹೊಸ ನೆಲದಲ್ಲಿ ಅಷ್ಟು ತೀವ್ರವಾಗಿರಲ್ಲ, ಒಂದು 80% ತೆಗಿಬೋದು, 20% ಆದ್ರೂ ಹೋಗ್ತತೆ. ನೀವು ಭೂಮಿಗಳಿಗೆಲ್ಲ ಭೂಮಿ ಸಿದ್ಧತೆ ಮಾಡುವಾಗ ಏನು ಹಾಕ್ಕೊಳ್ತೀರಾ? ನಾವು ಈ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ, ಈ ಮೂಟೆ DAP ಅವೇನು ಹಾಕಲ್ಲ ನಾವು. ವೆರಿ ಗುಡ್, ಅದು ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ ಅವೇನು ಹಾಕೋದಿಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಆಮೇಲೆ ಡ್ರಿಪ್ಪಲ್ಲಿ ಗೊಬ್ಬರ ಹೊಡ್ಕೊಂತೀವಿ. ಗೊಬ್ಬರ ಹೊಡ್ಕೊಂತ ಇರ್ತೀವಿ. ಓಕೆ. ಸೊ ಈಗ ನಿಮ್ಗಂತೂ ಅನುಭವ ಇದೆ, ಈತ ಫಸ್ಟ್ ಟೈಮ್ ಮಾಡವನೆ ನಾಗರಾಜು. ಫಸ್ಟ್ ಟೈಮ್ ನಂಗೆ ದೊಡ್ಡಬಳ್ಳಾಪುರದ ಯೂಟ್ಯೂಬ್ ನೋಡ್ಕೊಂಡು ಬಂದ್ರ? ಹಾಂ ಸರ್, ಯೂಟ್ಯೂಬ್ ಬಂದಾಗ ನಾನು ಹೇಳಿದೆ ಅವ್ರು ನಿಮ್ಮನ್ನೇ ಫಾಲೋ ಮಾಡ್ತಾರೆ ಹೈಟೆಕ್ ಅಲ್ಲಿ. ನಾನು ಅವ್ರಿಗೆ ಹೇಳಿದೆ ಫ್ರಾಂಕ್ ಕೇಳಿ, ನಮ್ಮೂರ್ಗೆ ಹತ್ರ ಇಲ್ಲಿ ನಮ್ಮೂರು ಹೆಂಗ್ ವ್ಯವಸಾಯ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಹೆಂಗಂದ್ರೆ ನಾನು ನಮಗೂ ಹೇಳಿದೆ ಸರ್, ಹೋದಾಗ ನಮಗೂ ತಗೊಬಂದ್ಬಿಡು ಒಂದು ರೌಂಡು ಅಂತ. ಅವನೇನು ತಗೊಂಡೇ ಬರಲಿಲ್ಲ. ಪ್ರತಿ ವಾರ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕು ಇದಕ್ಕೆ. ಸರ್ ಅಂದ್ರೆ ನಾನು ಹಂಗೆ ಹೇಳಿದ್ದು ಅವ್ರಿಗೆ, ಆಗ್ಬಿಡ್ತದಪ್ಪ, ಬೇಡ ನೀನು ಅಲ್ಲೇ ಮಾಡ್ಕೊ ಅಂತ ಐತನಿಗೆ ಹೇಳಿದೆ. ಇಲ್ಲ ಸರ್, ನೀವು ಹೆಂಗೆ ಹೇಳಿರಿ ಹಂಗೆ ಮಾಡ್ತೀನಿ ಅಂತ ಹಂಗೆ ಫಾಲೋ ಮಾಡ್ಕೊ ಬಂದ. ಬರೋಕ್ಕಾಗದೆ ಇದ್ದಾಗ VRL ಎಲ್ಲೂ ತರಿಸ್ಕೊಂಡಿದ್ದೆ ಸರ್. ಒಂದ್ಸರಿ ತರಿಸ್ಕೊಂಡಿದ್ದೆ, ತುಮಕೂರಿಗೆ VRL ಹಾಕಿದ್ದೀನಿ, ತರಿಸ್ಕೊಟ್ಟಿದ್ದಾನೆ.
ನನಗೆ ಇಲ್ಲಿವರೆಗೂ ನಾನು ಫೋಟೋಸ್ ನೋಡಿರಲಿಲ್ಲ. ಕಳೆದ ವಾರ ಫೋಟೋ ವಿಡಿಯೋ ತೋರಿಸಿದಾಗ ನನಗೆ ಖುಷಿ ಆಯಿತು. ಯಾಕಂದರೆ ಅಲ್ಲ ಸಾಕು, ಅಲ್ಲ ಇಷ್ಟು ಬಂದರೆ ನಮಗೆ ಅಲ್ಲ ಸಾಕು ಸಾಕು ಸಾಕು. ಇಷ್ಟರ ಮಟ್ಟಿಗೆ ಈಗ ಎಷ್ಟು ಗಿಡ ಉಣಿದಿದ್ದು ಸರ್? ಇದು 5,000. 5,000 ಒಂದು 20-30 ಗಿಡ ಹೋಗಿರ್ಬೋದಾ ಇಲ್ಲಿವರೆಗೂ? ಒಂದು 50 ಗಿಡ ಹೋಗಿರ್ಬೋದು, ಸಣ್ಣ ಗಿಡದಿಂಟ ಒಂದು 50 ಗಿಡ ಹೋಗ್ಬೋದು, ಹೋಗ್ತವೆ. ಮಳೆ ಜಾಸ್ತಿ ಆದರೆ ಹೋಗ್ತವೆ ಸರ್. ಸೊ ಇಲ್ಲಿ ನಾನೇನು ವಿಡಿಯೋದಲ್ಲಿ ಹೇಳಿದ್ದೆ ಅದೇ ಥರ. ಹಾಂ ಸರ್, ನೀವೇನು ಹೇಳಿದಿರೋ, ನೀವೇನು ಔಷಧಿ ಕೊಡ್ತೀರೋ ಅದೇ ಏನು, ಅದೇ ಥರನೇ ಬೇರೆ ಏನು ತಂದಿಲ್ಲ, ಬೇರೆ ಏನು ಮಾಡಿಲ್ಲ. ಒಂದು ರೋಗನ ಕಂಟ್ರೋಲ್ ಮಾಡ್ತಕ್ಕಂಥ ಔಷಧಿ ವಾರಕ್ಕೊಂದ್ಸತಿ ಆಗೈತೆ. ಒಂದು ಬಯೋಸ್ಟಿಮ್ಯುಲೆಂಟ್. ಗೊಬ್ಬರ ಬಿಡೋದಿದ್ರೆ ಅದರಿಂದ ಮುಂದೆ 3 days ಗ್ಯಾಪ್ ಬಿಟ್ಕೊಂಡು ಗೊಬ್ಬರ ಕೊಡೋದಕ್ಕೆ ಈ ಥರನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದರಿಂದ ಇಲ್ಲಿವರೆಗೂ ಒಂದು ಅನುಕೂಲ ಈ ವರ್ಷ ಆಗಿದ್ದು ಅಂದರೆ ವಿಪರೀತವಾಗಿ ಮಳೆ ಬಂದಿಲ್ಲ. ಮಳೆ ಕಮ್ಮಿ ಆಗಿರೋದು ಒಂದು ಅನುಕೂಲ ಆಗಿದೆ ಇದು ವಿಲ್ಟ್ ಕಂಟ್ರೋಲ್ ಮಾಡಿ. ಸರ್ ಮಳೆ ಜಾಸ್ತಿ ಇದ್ರೂ ಅದಕ್ಕೆ ನಾವು ಔಷಧಿ ಇದನ್ನ ಮಾಡಕ್ ಆಗಲ್ಲ, ತನ್ವಿರ್ತೈತೆ, ನೀರ್ ಬಿಡಕ್ ಆಗಲ್ಲ. ಮಳೆ ಕಮ್ಮಿ ಮಲ್ಚಿಂಗ್ ಹಾಕಿಲ್ವಲ್ಲ, ಅದಕ್ಕೋಸ್ಕರ ಬಿಡಕ್ಕಾಗಲ್ಲ. ತೇವ ಇದ್ದಾಗ ಮಲ್ಚಿಂಗ್ ಹಾಕಿರೋ ಒಂದು ಪಕ್ಷ ಬಿಟ್ಟರು ಬಿಡುವ ತೇವ ಇದ್ರು. ಹಂಗಾಗಿ ಬಟ್ ಈ ವರ್ಷ ಎಲ್ರದ್ದು ಹೇಳೋದು ಒಂದು ಮಾತು, ಹೂವು ಬರೋದು ಲೇಟ್ ಆಗ್ತಿದೆ ಅಂತ. ನಿಮ್ ಕಳೆದ ಈ 5-6 ವರ್ಷದ ಅನುಭವ ಲೆಕ್ಕಾದ್ರೆ ಪ್ರತಿ ವರ್ಷನ ಹಿಂಗೇನ ಈ ವರ್ಷ ಮಾತ್ರ ಹೂವು? ಸರ್ ಅದು ಪ್ರಕೃತಿ ವಿಕೋಪ ಆಗತ್ತೆ. ಏನಾಗತ್ತೆ ಅಂದ್ರೆ ಮಳೆ ಸರಾಸರವಾಗಿ ಬಿಸಿಲು ಕಾಯ್ದು ಮಳೆ ಅಂತ ಉಯ್ಕೊಂಬಂದ್ರೆ ಕರೆಕ್ಟಾಗಿ ಬಂದ್ಬಿಡ್ತವೆ. ಇಲ್ಲ ಈಗ ಮೋಡ ಕವಿದು ಬಿಸಿಲು ಏಕ್ದಮ್ ಬಂದಾಗ ಅವಾಗ ಮಳೆ ಸ್ಟಾಪ್ ಆಗಿ ಬಿಸಿಲು ಸ್ಟಾರ್ಟ್ ಆದ್ರೆ ಅವಾಗ ಏಕ್ದಮ್ ಹೂವು ಬಂದ್ಬಿಡ್ತವೆ. ಮೋಡ ಕವಿದ್ರೆ ಚಿಗುರು ಹೊಡ್ಕೊಂಡು ಗಿಡ ಇದಾಗ್ತಾ ಇರ್ತದೆ. ಬಿಸಿಲು ಕಡಿಮೆ ಆಗಿದೆ, ಇತ್ತ ಜೋರಾಗಿ ಮಳೆನೂ ಬಂದಿಲ್ಲ, ತಾಕತ್ತಾಗಿ ಬಿಸಿಲು. ಇವಾಗ ಮೋಡ ಕವಿದು ಕಮ್ಮಿ ಇದ್ದು ಬಿಸಿಲು ಕಾಯ್ದಿದ್ರೆ ಮಳೆ ಹೋಯ್ದು ಇಷ್ಟೊತ್ತಿ ಮಗ್ಗು ಫುಲ್ ಡೆವಲಪ್ ಆಗ್ಬಿಡೋದು ಸರ್. ಒಳಗಡೆ ಒಂದೊಂದು ಹೂಗಳು ಕಾಣಿಸ್ತಾ ಇದೆ. ಅದು ಮೊದಲು ಮಗ್ಗ ಇರೋ ಸರ್. ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ 75% ಮಗ್ಗ ಆಗೋಗೋದು. ಆಲ್ಮೋಸ್ಟ್ ಇವಾಗ ನಾನು ಕಳೆದ 2 ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ, ದೊಡ್ಡಬಳ್ಳಾಪುರ ಹುಲಿಕುಂಟೆ ಶಂಕರ್ ಅಂತ. ಅವ್ರು ಹೆಚ್ಚು ಕಡಿಮೆ 8 ಸಾರಿ ಹೂವು ಕೊಯ್ದಿದ್ದಾರೆ, ಇನ್ನು ಮೇಲೆ ಹೂವು ಬಂದಿಲ್ಲ. ಹೌದು, 8 ಸಾರಿನೂ ಬರೀ ಒಳಗಡೆ ಅಂತಾರೆ. ನಾನೇನ್ರಿ 1.5 ತಿಂಗಳಿಂದ ಹೂವು ಕೀಳ್ತಾ ಇದ್ದೀರಾ, ಎಲ್ಲಿ ಫೋಟೋದಾಗ ಹೂವು ಕಾಣ ಎಲ್ಲ ಸರ್ ಒಳಗಡೆ ಕಮ್ಮಿ 40 kg 50 kg ಹಿಂಗೆ ಬರ್ತಾ ಇದೆ, ಇನ್ನು ಫುಲ್ ಬ್ಲೂಮ್ ಆಗೇ ಇಲ್ಲ. ಸೊ ಈ ರೀತಿ ಹೂವು ನಿಧಾನ ಆಗಿರೋದ್ರಿಂದಲೇ ಮಾರ್ಕೆಟಲ್ಲಿ ಬೆಲೆ ಇದೆ ಅನ್ಸುತ್ತಲ್ವಾ? ಗಿಡ ಸತ್ತೋಗಿರೋದು ಕಾರಣ ಹೂವು ಬರೋದು ನಿಧಾನ ಆಗಿರೋದು. ಸೊ ಈಗ ನಿಮ್ಮ ನಿರೀಕ್ಷೆ, ಈಗ ನಿಮ್ಮ ಅನುಭವದ ಮೇಲೆ ನಾಗರಾಜ್ ಅವ್ರಿಗಂತೂ ಗೊತ್ತಾಗಲ್ಲ, ಈ ಗಿಡ ಇನ್ನೊಂದು 50 ಗಿಡ ಸಾಯ್ತವೆ ಅನ್ಕೊಳ್ಳೋಣ. ಸಾಯ್ತವೆ ಖಂಡಿತ. ಬಂದ್ರೂ ಇಷ್ಟು ಗಿಡಗಳಿಗೆ ನೀವು ಏನು ನಿರೀಕ್ಷೆ ಮಾಡ್ಬೋದು? ಹೂವು ಎಷ್ಟು ಹೂವು ಕೊಯ್ಬೋದು ಅನ್ಸುತ್ತೆ ನಿಮಗೆ? ಸರ್ ನಾವು KG ಲೆಕ್ಕಕ್ಕೆ ಹಾಕಲ್ಲ, KG ಲೆಕ್ಕ ನಾವೆಲ್ಲ ಕಟ್ಟೋಡನೆ. ನೀವು ಕಟ್ಟಿ ಕಟ್ಟೋಡನೆ ಹಾಕೋದು ತುಮಕೂರು. ನಾವೇ ಕೊಯ್ದು ನಾವೇ ಕಟ್ತೀವಿ. ಮಾರ್ಲೆಕ್ಕ ಅಂತಾರೆ. ಮಾರ್ಲೆಕ್ಕ. ಏನು ಬೆಲೆ ಹೋಗ್ತಾ ಇದೆ ಈಗ ಮಾರು? ಸರ್ ಈಗ ಮಾರ್ಲೆಕ್ಕಲ್ಲ, ಕೈ ಲೆಕ್ಕ. ಕೈಗೆ 20 ಮಾರು ಬರ್ತದೆ, 3-3.5 ಸಾವಿರ ಹೋಗ್ತಾ ಇದೆ. 3-3.5 ಸಾವಿರ. ಬಟ್ KG ಲೆಕ್ಕದಲ್ಲಿ ಅದು ಅಂದಾಜು ಮಾಡೋಕ್ಕಾಗಲ್ವಾ? KG ಲೆಕ್ಕದಲ್ಲ ಸರ್, ಒಂದು ಕೈಗೆ 13 kg 14 kg ಬರ್ತದೆ ಸರ್. 13 kg 14 kg. ಓಕೆ, 14 kg. ಬಟ್ ನೀವು ಅದನ್ನು ಕಟ್ಟೋದು, ತಯಾರಿಸೋ ಕೂಲಿ ಎಲ್ಲ ಸೇರ್ಕೊಳ್ತದೆ ಅದಕ್ಕೆ ಸರ್? ಇಲ್ಲ, ಅದು ಎಲ್ಲ ಅದಕ್ಕೆ ಸೇರ್ಕೊಂಡು 3.5 ಸಾವಿರ ಅಂದರೆ ನಿಮ್ಮ ಶ್ರಮನೂ ಇರ್ತದಲ್ಲ ಹೂವು ಕಟ್ಟಿ ತೊಗೊಂಡೋಗೋದು. ಹೌದು ಸರ್. ಸೊ ಅದೇ ಬೆಲೆ ಸಿಕ್ಕಿರೂ ವರ್ಕೌಟ್ ಆಗ್ತದ? ಇನ್ನು ಹಬ್ಬಕ್ಕಿಂತ ಜಾಸ್ತಿ ಬೆಲೆ ಸಿಗ್ಬೋದು? ಸಿಗ್ತದೆ, ಹಬ್ಬಕ್ಕೆ ಬೇರೆ ಇನ್ನೂ ಜಾಸ್ತಿ ಸಿಗ್ತದೆ ಸರ್. ಜಾಸ್ತಿ ಸಿಗ್ತದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಜಾಸ್ತಿ ಸಿಗ್ತದೆ ಅಂತ. ಹೌದು ಸರ್. ಇನ್ನು ಈಗ ಏನೂ ಸಮಸ್ಯೆ ಆಗಲಿಲ್ಲ ಅಂತಂದ್ರೂ, ಒಂದಷ್ಟು ಗಿಡ ಹೋದ್ರೂ ಇನ್ನು ಎಷ್ಟು ತಿಂಗಳಿರ್ಬೋದು ಈ ಬೆಳೆ ಅನ್ಸುತ್ತೆ ನಿಮಗೆ? ಎಲ್ಲಿವರೆಗೂ ಇರ್ಬೋದು ಸರ್? ನನ್ನ ಅನುಭವದ ಪ್ರಕಾರ ಇದು ದಸರಾ ತಕ್ಕ ಹೋಗ್ಬೋದು ಅನ್ಕೊಂಡಿದ್ದೀನಿ. ದಸರಾ ಆಯುಧ ಪೂಜೆವರೆಗೂ ಹೋಗ್ಬೋದು ಅನ್ಸುತ್ತೆ. ಲಾಸ್ಟ್ ಎಂಡು ಕೂಳೆವ ದಸರಾ ತಕ್ಕ ತಿಳ್ಕೊಂಡು ಹೋಗ್ತದೆ. ಸೊ ಇದೇ ರೇಟ್ ಇದ್ರೂ ಇನ್ನು ಸ್ವಲ್ಪ ಡೌನ್ ಆದ್ರೂ ನಷ್ಟ ಅಂತೂ ಆಗಲಾರ್ದು ಅನ್ಸುತ್ತೆ. ಆಗಲ್ಲ, ನಷ್ಟ ಅಂತೂ ಆಗಲ್ಲ. ಈ ವರ್ಷ ಸೆಂಟೆಲ್ಲ ಗಿಡ ಉಳಿದಿರೋರಿಗೆ ನಷ್ಟ ಆಗೋ ಸಾಧ್ಯತೆ ಕಡಿಮೆ. ಹೌದು. ಸೊ ಇದನ್ನ ನೋಡಿದ್ಮೇಲೆ ಸ್ಫೂರ್ತಿ ನಿಮ್ಗೆ ಮುಂದಿನ ವರ್ಷಕ್ಕೆ ಇನ್ನು ಸ್ವಲ್ಪ ಮಾಡಬೇಕು ಅಂತ ಅನ್ನಿಸ್ತದ? ಇಲ್ಲ ಸರ್, ನಮ್ಗೇನು ಆ ಥರ ಜಾಸ್ತಿ ಮಾಡಬೇಕು ಅಂತ ಆಸೆ ಇಲ್ಲ. ಬೆಳಿಬೇಕು ಒಂದಿಷ್ಟು ಲಿಮಿಟ್ ಅಷ್ಟೇ ನಮ್ದು. ನೀವೆಷ್ಟು ಗಿಡ ಉಣಿದ್ದೀರಾ ಈಗ? ಲೇಟ್ ಬ್ಯಾಚ್ ಅಲ್ವಾ? 6,000 ಸರ್. 6,000 ಉಣಿದ್ದೀರಾ? ಇವೆರಡು ಒಂದೇ ಬ್ಯಾಚಾ? ಒಂದೇ ಬ್ಯಾಚ್. ಒಂದೇ ಬ್ಯಾಚ್, ಒಂದೇ ಸಹ ನಾಟಿ ಮಾಡಿರೋದು. ಈಗ ಅದರಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ ವಿಲ್ಟು? ಹೌದು ಸರ್, ಸಾಯ್ತಾ ಇದೆ ಅದರಲ್ಲ. ಸೊ ಸಾಲ ಅಂತರ ಇಷ್ಟೇ ಮಾಡಿದ್ರೆ ಅದರಲ್ಲಿ ಇಲ್ಲ ಇಷ್ಟೇ ಐತೆ. ಅದು 5 ಅಡಿ ಇದೆ, ಇದು 6 ಅಡಿ ಏನೋ ಇಕ್ಕಿದ್ವಿ, ಅದು 1 ಅಡಿ ಕಮ್ಮಿ ಮಾಡ್ಕೊಂಡಿದ್ವಿ. ಕಮ್ಮಿ ಮಾಡಬಾರ್ದಿತ್ತು, ಮಳೆಗಾಲ ಅಲ್ವಾ, ಇನ್ನು ಸ್ವಲ್ಪ ಗಾಳಿ ಆಡಬೇಕು, ವಿಲ್ಟ್ ಸಮಸ್ಯೆ ಜಾಸ್ತಿ ಆಗ್ತದೆ. ಸರ್ ಇಲ್ಲ, ಲೇಟ್ ಆಯ್ತಲ್ಲ, ಬೇಗ ಗಿಡ ಸ್ವಲ್ಪ ಡೆವಲಪ್ಮೆಂಟ್ ಅಂದರೆ ದಪ್ಪ ಬರಲ್ಲ, ಒಂದು ಲಿಮಿಟ್ ನಿಂತ್ಕೊಂತೇವೆ ಅಂತ ಅಷ್ಟಿಕ್ಕಿರೋದು ಅಷ್ಟೇ. ಮಳೆ ಅಕ್ಕಪಕ್ಕ ನಿಮ್ಮೂರು ಬಿಟ್ಟು ಬೇರೆ ಕಡೆ ಈ ಏರಿಯಾದಲ್ಲಿ ಸೆಂಟೆಲ್ಲೋ ಸೇವಂತಿಗೆ ಬೆಳಿತಾರ? ಸರ್ ಬೆಳಿತಾರೆ, ಬೆಳೆಯಲ್ಲ ಅಂತ ಅದೇ ಹೇಳ್ತಾ ಇಲ್ವಾ, ಈ ಕಾಯಿ ಕಮ್ಮಿನೇ ಆದ್ರೂ ಇವಾಗ ಆಲೆ ಕಮ್ಮಿನೇ ಸರ್. ಯಾರು ಅದನ್ನ ನಾಟಿ ಮಾಡ್ತಾ ಇಲ್ಲ, ಎದ್ರಕಂತವ್ರೆ.
ಬೇರೆ ಪರ್ಯಾಯವಾಗಿ ಯಾವ ಬೆಳೆಗೆ ಹೋಗ್ತಾವ್ರೆ ಸರ್ ಅದೇ ಚಾಂದಿನಿ ಪೂರ್ಣಿಮಾ. ಚಾಂದನಿ ಪೂರ್ಣಿಮೆ. ಬಟ್ ಮಾರ್ಕೆಟಲ್ಲಿ ಹೂವಿನ ಬೆಲೆ ನಾವು ಕಂಪೇರ್ ಮಾಡೋದಾದ್ರೆ ಇದಕ್ಕೆ ಜಾಸ್ತಿ ಬೆಲೆ ಇರುತ್ತೆ, ಇದಕ್ಕೆ ಜಾಸ್ತಿ ಬೆಲೆ. ಜಾಸ್ತಿ ಬೆಲೆ ಅಂದ್ರೆ ಗ್ರಾಹಕರು ಇದನ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳಿ. ಹೌದು, ಇದೊಂದು ಯೋಚನೆ ಮಾಡಬೇಕು. ಪರ್ಯಾಯ ಅದು ಸಮಯದಾಗೆ ಯಾವ ಸ್ಟೇಜ್ ಯಾವ್ಯಾವ ಇದ್ರ ಸೀಸನ್ ಬರ್ತದೆ ಆ ಸೀಸನ್ ಆ ಹೂವು ಬೇಡಿಕೆ ಇರ್ತತೆ. ಆದರೆ ಬೆಲೆ ಇದಕ್ಕೆ ಇರ್ತೈತೆ ಎಲ್ಲದಕ್ಕಿಂತ 20% ಜಾಸ್ತಿ ಇರ್ತದೆ. ಜಾಸ್ತಿನೇ ಇರ್ತದೆ, 20% ಎಲ್ಲ ಜಾಸ್ತಿನೇ. ಸರ್ ಅದು ಬೆಲೆ ಏನಾಗುತ್ತೆ ಗೊತ್ತಾ, ಇದು ಜಾಸ್ತಿ ಹೇಳ್ತಾರೆ, ಇದು ಜಾಸ್ತಿ ಹೇಳಿ ಅದು ಇನ್ನೊಂದು ಕಮ್ಮಿ ಹೇಳಿದಾಗ ಅವೆಲ್ಲ ಅದನ್ನು ತೊಗೊತಾರೆ. ಇದು ಬೆಲೆ ಅಂತೂ ಡೌನ್ ಆಗಲ್ಲ. ಒಂಚೂರು ಡಿಮ್ಯಾಂಡು ಸೀಸನ್ ವೈಸು ಇದು ರೇಟ್ ಜಾಸ್ತಿ ಹೇಳ್ತಾರಲ್ಲ, ರೇಟ್ ಜಾಸ್ತಿ ಹೇಳಿ ತಗೊಳಲ್ಲ. ಬೇರೆ ಜಾಸ್ತಿ ಹೇಳ್ತಾರೆ, ಪಕ್ಕದಲ್ಲಿ ಯಾವ್ದು ಕಮ್ಮಿ ಇರ್ತದೆ. ಸೊ ಕೆಲವರು ಅವ್ರ ಬಡ್ಜೆಟ್ ತಕ್ಕನಾಗಿ ಯೋಚನೆ ಮಾಡಿ ಅದನ್ನು ತಗೊಳ್ಳೋ ಚಾನ್ಸಸ್ ಇರ್ತದೆ ಅಂತ ಹೇಳ್ತೀವಿ. ಇದಕ್ಕೆ ಯಾವತ್ತು ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ, ಬೆಲೆ ಕಮ್ಮಿ ಆಗಿಲ್ಲ. ಸೆಂಟ್ ಮಾತ್ರ ಮಾರ್ಕೆಟಲ್ಲಿ ಚೆನ್ನಾಗಿ ನಡೀತಾ ಇದೆ. ಈಗ ನನಗೂ ಒಂದು ಐಡಿಯಾ ಬಂತು, ಅಟ್ಲೀಸ್ಟ್ ನಮ್ಮ ಭಾಗದಲ್ಲಿ ಇದು ವಿಪರೀತ ಹೂವು ಬೆಳೆಯೋದಲ್ಲಿ ರೋಗ ಜಾಸ್ತಿ ಇದೆ. ನಮ್ಮ ಭಾಗದಲ್ಲಿ ನಾನು ರೋಗ ಇರಲ್ಲ, ಇದು ವಿಲ್ಟು ಅಂದ್ಕೊಂಡಿದ್ದೆ. ನಮ್ಮ ಭಾಗದಲ್ಲೂ ಇದೆ ಖಂಡಿತ ಜಾಸ್ತಿ. ಒಳ್ಳೆ ಭಾಗದಲ್ಲಿ ರೈತರು ಕನ್ಸಲ್ಟ್ ಮಾಡಿದ್ರು, ಹೊಸಕರಿಂದ ಆ ಕಡೆ ಒಳ್ಳೆ ಅಲ್ಲೂ ತುಂಬಾ ವಿಲ್ಟ್ ಸಮಸ್ಯೆ ಇದೆ, ಅಲ್ಲೂ ತುಂಬಾ ಗಿಡಗಳು ಹೋಗ್ತಾ ಇದೆ ಅಂದ್ರು. ಬಟ್ ಇವ್ರದ್ದು ನೋಡಿದ್ಮೇಲೆ ನೀವು ಹೇಳಿದ್ದೊಂದು ಪಾಯಿಂಟ್, ಹೊಸ ಜಮೀನಲ್ಲಿ ಹಾಕಿದ್ರೆ ಅಷ್ಟು ತೀವ್ರವಾಗಿರಲ್ಲ. 2 ಬೆಳೆ ಒಂದು 70% ತೆಗಿಬೋದು ಸರ್. ಪ್ರತಿ ವಾರ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ರೆ ಅಟ್ಲೀಸ್ಟ್ ಒಂದು 70% ಗಿಡಗಳಂತೂ ಉಳಿಸ್ಕೊಂಡು ಬೆಳೆ ತೆಗಿಬೋದು ಅನ್ಸುತ್ತೆ. ಇಷ್ಟೇ ತಿಳಿಸ್ಬೇಕಾಗಿದೆ ನಾನು ಯಾವುದೇ ಗ್ರಾಹಕರಿಗೆ. ನೀವು ಭೂಮಿ ಸಿದ್ಧತೆಯಲ್ಲಿ ಇವ್ರಿಗೆ ಒಳ್ಳೆ ಪಾಯಿಂಟ್ ಹೇಳಿದ್ರು, ಇವ್ರು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಲ್ಲ ಬೆಡ್ಗೆ. ನಾವು ಫಸ್ಟ್ಗೆ ಹಾಕಲ್ಲ ಸರ್, ಫಸ್ಟ್ ಟೈಮ್ ನಾವು ಹಾಕೋದೇ ಅಲ್ಲ. ನಾವು ಗೊಬ್ಬರಗಳೇನಿದೆ ಅದರಲ್ಲಿ ಬಿಟ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ಹಾಗೆ ಮಾಡೋದ್ರಿಂದ ಸೇವಂತಿಗೆ ಬೆಳೆಯಲ್ಲಿ ವಿಲ್ಟನ್ನ ತಕ್ಕ ಮಟ್ಟಿಗೆ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಈಗಾಗಲೇ ಹೇಳ್ದಂಗೆ ತುಮಕೂರು ಜಿಲ್ಲೆ ಕೊರಟಗೆರೆ ಟೌನ್ಗೆ ಹತ್ತಿರ ಇರ್ತಕ್ಕಂಥ ಮುಗ್ಗೊಂಡನಹಳ್ಳಿ ಅಂತ, ಮುಕ್ಕೇನಹಳ್ಳಿ ಅಂತಾರೆ, ಅಲ್ಲಿರ್ತಕ್ಕಂಥ ಬೆಳೆ. ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ, ಚಿಕ್ಕಬಳ್ಳಾಪುರದಲ್ಲಿ ಬೆಳೆದಷ್ಟು ಹೂವಿನ ಬೆಳೆ ಬೆಳೆದೇ ಇದ್ರು ಇದೊಂದು ಕ್ಲಸ್ಟರು. ತುಮಕೂರು ಭಾಗದಲ್ಲಿ ಸ್ವಲ್ಪ ಹೂವು ಬೆಳೆಯೋದು ಈ ಭಾಗದಲ್ಲೇ ಜಾಸ್ತಿ. ಹೌದು ಸರ್, ತುಮಕೂರು ಅಂತ ಕಂಪೇರ್ ಮಾಡಿ ಈ ಭಾಗದಲ್ಲಿ ಅಲ್ವಾ. ಸೊ ಇಲ್ಲೂ ವಿಲ್ಟ್ ಸಮಸ್ಯೆ ಕಾಡ್ಸೋಕ್ಕೆ ಶುರುವಾಗಿದೆ 2 ವರ್ಷದಿಂದ. ಬಟ್ ಇವರು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಇದನ್ನು ಯಶಸ್ವಿಯಾಗಿದ್ದಾರೆ. ಅದೊಂದು ತೋರಿಸ್ಬೇಕಾಯ್ತು ಇವರ ಒಂದು ಆಸಕ್ತಿ. ಇಷ್ಟು ದೂರದಿಂದ ಪ್ರತಿ ಸಲ ಬೈಕಲ್ಲಿ ಬಂದು ಔಷಧಿ ತೊಗೊಬಂದು ಟ್ರೀಟ್ಮೆಂಟ್ ಮಾಡಿರೋದು, ಸಮಯ ಇಲ್ಲದೆ ಇದ್ದಾಗ VRL ಅಲ್ಲಿ ತುಮಕೂರಿಗೆ ತರಿಸ್ಕೊಂಡು ಮಾಡಿದ್ದಾರೆ. ಅವರ ಶ್ರಮಕ್ಕೆ ತಕ್ಕ ಒಂದು ಏನು ಪರಿಶ್ರಮ ಹಾಕಿದ್ರು ಅದು ಫೀಲ್ಡಲ್ಲಿ ಎದ್ದು ಕಾಣ್ತಾ ಇದೆ ಸ್ನೇಹಿತರೆ. ಅದನ್ನು ಶೇರ್ ಮಾಡಬೇಕಾಗಿತ್ತು. ಡೀಟೇಲ್ಸು, ಟೆಕ್ನಿಕಲ್ ಡೀಟೇಲ್ಸು ನನ್ನ ಅನೇಕ ವೀಡಿಯೋಗಳಲ್ಲಿದೆ. ವಿಲ್ಟ್ ಕಂಟ್ರೋಲ್ ಆಗೋಂಥ ಫಂಗಿಸೈಡ್ಸ್ ಅನೇಕ ತಿಳಿಸಿದ್ದೀನಿ. ಒಂದು ಫಂಗಿಸೈಡ್ ಜೊತೆಗೆ ರೂಟ್ ಡೆವಲಪ್ಮೆಂಟ್ ಆಗಲಿಕ್ಕೆ ಪ್ರತಿ ಸಲನೂ ಒಂದು ಬಯೋಸ್ಟಿಮ್ಯುಲೆಂಟ್ ಕೊಡ್ತಕ್ಕಂಥದ್ದು. ಸ್ಪ್ರೇಗಳು ನಾನು ಜಾಸ್ತಿ ಇನ್ಸಿಸ್ಟ್ ಮಾಡಲ್ಲ. ತೀರಾ ಸಮಸ್ಯೆ ಕೀಟಗಳು ಜಾಸ್ತಿ ಇದ್ದಾಗ ಅಷ್ಟೇ ಸ್ಪ್ರೇ. ಪ್ರತಿ ಸಲ ಸ್ಪ್ರೇ ಕಾಯಿಲೆಗೆಲ್ಲ ಮ್ಯಾಲ್ ಫ್ರೇ ಮಾಡಿದ್ರೆ ಏನು ನಡೆಯಲ್ಲ ಸರ್, ಡ್ರಿಪ್ಪಲ್ಲೇ ಮಾಡಬೇಕು. ಡ್ರಿಪ್ಪಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸರ್. ಒಂದು 4 ಸರಿ ಹೊಡೆದಿರ್ಬೋದು ಅಷ್ಟೇ ಸ್ಪ್ರೇ ಇಷ್ಟು ದಿನ. ಸ್ನೇಹಿತರೆ ಇದು ಫೆಬ್ರವರಿ 28, ಆಲ್ಮೋಸ್ಟ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ 4.5 ತಿಂಗಳು ಆಗ್ತಾ ಬಂತು. ಆಲ್ಮೋಸ್ಟ್ 4 ಸ್ಪ್ರೇ ಅಷ್ಟೇ ಮಾಡಿದ್ರು. ಸೊ ಬೋದಗಾನಹಳ್ಳಿ ಅವರು ರಕ್ಷಿತ್ ಹೇಳಿದಾಗಲೂ ಎಷ್ಟೋ ಜನ ನಂಬಿರಲಿಲ್ಲ. ಅವರು ಅಷ್ಟೇ ವಿರಳವಾಗಿ ಸ್ಪ್ರೇ ಮಾಡೋದು, ಇಲ್ಲೂ ಅಷ್ಟೇ ಸ್ಪ್ರೇ ಮಾಡಿರೋದು ಸ್ನೇಹಿತರೆ. ಸೊ ಇದು ಮನಗಂಡು ಸೆಂಟೆಲ್ಲೋ ಮಾಡೋರು ದಯವಿಟ್ಟು ಈ ರೀತಿ ಅಪ್ಡೇಟ್ ಆದರೆ ಖಂಡಿತವಾಗ್ಲೂ ನೀವು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿಸೋದು ಈ ವಿಡಿಯೋದ ಉದ್ದೇಶ. ನಮಸ್ಕಾರ.